because this video is for the students who have completed engineering recently and who want to go for MTech through PGCET in our Karnataka colleges. Hello and welcome to SANPoint Institute Belagavi. This is Priyanka. So in today's video I will be discussing about certain important things with respect to upcoming PGCET exam, that is PGCET 2022. ಸೊ ನಾನು ಏನೇನು ಡಿಸ್ಕಷನ್ ಮಾಡ್ತೀನಿ ಇದ್ರೊಳಗೆ ಮತ್ತು ಯಾಕೆ ನಾನು ಈಗ ಡಿಸ್ಕಷನ್ ಮಾಡಕತ್ತೀನಿ ಬಿಫೋರ್ ದ ಆ್ಯಕ್ಚುಯಲ್ ನೋಟಿಫಿಕೇಶನ್ ಆಫ್ PGCET 2022. ಐ ವಿಲ್ ಗಿವ್ ಯು ದ ಆನ್ಸರ್ ಫಾರ್ ದಿಸ್. ಸೊ ಫಸ್ಟ್ ಥಿಂಗ್ ನಾನು ಏನು ಡಿಸ್ಕಷನ್ ಮಾಡ್ತೀನಿ ಅಂದರೆ ಡೀಟೇಲ್ ಸಿಲೆಬಸ್ ಆಫ್ ದಿಸ್ PGCET. ಸೆಕೆಂಡ್ ಥಿಂಗ್ ಈಸ್ ಪೇಪರ್ ಪ್ಯಾಟರ್ನ್ ಆಫ್ ದಿಸ್ ಎಕ್ಸಾಮ್. ಆ್ಯಂಡ್ ದ ಥರ್ಡ್ ಥಿಂಗ್ ಈಸ್ 6 years PGCET ಕ್ವಶನ್ ಪೇಪರ್ಸು ನಾನು ಅನಾಲಿಸಿಸ್ ಮಾಡ್ತೀನಿ ಇದ್ರೊಳಗೆ ಡೀಟೇಲಾಗಿ. ಫೋರ್ತ್ ಪಾಯಿಂಟ್ ಏನಂದ್ರೆ ನಾನು PGCET 2020 ಆ್ಯಂಡ್ 2021 question paper walkthrough ತೊಗೊಂಡೋಗ್ಕೊನು so that you will get the feel of the questions which you can expect in the upcoming PGCET exam. So now I will tell you the reason why I am discussing this. ಯಾಕಂದರೆ ಎಷ್ಟೋ ಸ್ಟೂಡೆಂಟ್ಸ್ ನಾನು ಕಾಲ್ ಮಾಡಿ ಕೇಳಾಕತ್ತಾರು, ಮೇಡಮ್ PGCET ನೋಟಿಫಿಕೇಶನ್ ಬಂದೈತೈತ್ರಿ, ಫಾರ್ಮ್ ಫಿಲ್ಲಿಂಗ್ ಡೇಟ್ ಕ್ಲೋಸ್ ಆಗೈತೈತ್ರಿ ಅಂತಂದು. ಯಾರು ಹೇಳೋರು ಗೊತ್ತಿಲ್ಲ ರೀ, ನಮ್ಮ ಫ್ರೆಂಡ್ಸ್ ಹೇಳಾಕ್ತಾರೆ. ಇಟ್ ಈಸ್ ನಾಟ್ ಲೈಕ್ ದಟ್. whatever the information is there with respect to PGCET, it will be officially uploaded in KEA website, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಅವರೇ ಇದು PGCET ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ, ಅದ್ರೊಳಗೆ ನೋಟಿಫೈ ಮಾಡಂತಲೇನ ವಿ ಶುಡ್ ಕನ್ಸಿಡರ್ ಇಟ್ ದಟ್ ಎಸ್ ಆ್ಯಕ್ಚುಯಲ್ PGCET 2022 ನೋಟಿಫಿಕೇಶನ್ ಹ್ಯಾಸ್ ಕಮ್. ಆಮೇಲೆ ನಾ ಅದನ್ನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ, ಯು ನೀಡ್ ನಾಟ್ ವರಿ ಅಬೌಟ್ ದಟ್. ಆಲ್ ರೈಟ್. ಸೊ ನಾವು ಕಮಿಂಗ್ ಟು ದ ಆನ್ಸರ್, ಲೈಕ್ ವೈ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದಿಸ್ ನೌ ಓನ್ಲಿ. ಸೊ ಇಫ್ ವಿ ಕನ್ಸಿಡರ್ ಲಾಸ್ಟ್ ಇಯರ್ PGCET ಎಕ್ಸಾಮ್ ಡೇಟ್ಸ್, that is PGCET 2021. ಸೊ September 2nd 2021ಕ್ಕೆ ಇದು ನೋಟಿಫಿಕೇಶನ್ ಬಂದಿತ್ತು. ಸೊ ಇವತ್ತಿಂತ ನೀವು ಕನ್ಸಿಡರ್ ಮಾಡಿರಿ, ಈ ಇಯರು ವಿದಿನ್ 15 days ನೋಟಿಫಿಕೇಶನ್ ಬಂದಿತ್ತು. ಸೊ ಸಿಮಿಲರ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ PGCET ನೋಟಿಫಿಕೇಶನ್ ಬೈ August end or September first week at the max. ದಿಸ್ ಇಸ್ ವಾಟ್ ಐ ಪರ್ಸ್ನಲಿ ಫೀಲ್. ಸೊ ಅವರು ಇದು ನೋಟಿಫಿಕೇಶನ್ ತಂದ ತಕ್ಷಣ ಅವರು ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಮಾಡಿದರು. ದ್ಯಾಟ್ ಈಸ್ October 22nd ತಂದವರು ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಮಾಡಿದರು. ಓಕೆ. ಸೊ ಅದು ಏನೋ ಒಂದೊಂದು ರೀಸನ್ಸ್ಲಿ ಅದು ಪೋಸ್ಟ್ಪೋನ್ ಆಯಿತು, ಡಿಫ್ರೆಂಟ್ ಎಕ್ಸಾಮ್ಸ್ ಜೊತೆದು ಕ್ಲಾಶ್ ಆಯಿತು. ಸೊ ಅದು ಪೋಸ್ಟ್ಪೋನ್ ಆದ ಕೂಡಲೇ ದೆನ್ ದೇ ಕಂಡಕ್ಟೆಡ್ ದ ಎಕ್ಸಾಮ್ ಆನ್ November 13th 2021. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ದೀವಿ ಅಂದ್ರೆ ನೋಟಿಫಿಕೇಶನ್ ಬಂದಿಂದ್ರೆ ನಿಮ್ದು ಎಕ್ಸಾಮ್ ಡೇಟು ಅರೌಂಡ್ 70 days ಇದ್ವು. ದಟ್ ಈಸ್ ಅರೌಂಡ್ 2 months ಯು ಕ್ಯಾನ್ ಟೇಕ್. ಸೊ ಯೂಶ್ವಲಿ ಇವರು ನಿಮ್ಗೆ 2 months ಅಷ್ಟೊಂದು ಟೈಮ್ ಕೊಡೋದಿಲ್ಲ. ದೇ ಯೂಶ್ವಲಿ ಗಿವ್ ದ ಟೈಮ್ ಆಫ್ ಸಮ್ವೇರ್ ಅರೌಂಡ್ 1.5 months ಯೂಶ್ವಲಿ. ಇನ್ ವೆರಿ ರೇರ್ ಕೇಸಸ್ ದೇ ಪೋಸ್ಟ್ಪೋನ್. ಸೊ ಅದಕ್ಕಿಂತ ಪ್ರೀವಿಯಸ್ ಟೈಮು 2-3 ಸಲ ಪೋಸ್ಟ್ಪೋನ್ ಆಗಿತ್ತು ಬಿಕಾಸ್ ಆಫ್ ಕೋವಿಡ್. ದಟ್ ವಾಸ್ ದ ರೀಸನ್. ಬಟ್ ಲಾಸ್ಟ್ ಟೈಮು ಅಷ್ಟು ಪೋಸ್ಟ್ಪೋನ್ ಆಗಲಿಲ್ಲ. ಸೊ ಐ ಕೆನಾಟ್ ಅಶ್ಯೂರ್ ಯು ದ್ಯಾಟ್ ದಿಸ್ ಟೈಮ್ ಪೋಸ್ಟ್ಪೋನ್ ಆಗ್ತೈತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಬಟ್ ಟೆಂಟೇಟಿವ್ಲಿ ಸಿ ಯು ಹ್ಯಾವ್ ಕಂಪ್ಲೀಟೆಡ್ ಇಂಜಿನಿಯರಿಂಗ್ ನಾವು, ಬಿಕಾಸ್ ದಿಸ್ ವಿಡಿಯೋ ಈಸ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ಇಂಜಿನಿಯರಿಂಗ್ ರೀಸೆಂಟ್ಲಿ ಆ್ಯಂಡ್ ಹೂ ವಾಂಟ್ ಟು ಗೋ ಫಾರ್ MTech ಥ್ರೂ PGCET ಇನ್ ಅವರ್ ಕರ್ನಾಟಕ ಕಾಲೇಜಸ್. ಓಕೆ. ಸೊ ನಿಮಗೆ ಅದು ಏನಾರು ಮಾಡೋದಿತ್ತು ಅಂದರೆ ಯು ಶುಡ್ ಸ್ಟಾರ್ಟ್ ಸ್ಟಡಿಂಗ್ ನೌ ಓನ್ಲಿ. ಸೊ ಇದು ವಿಡಿಯೋ ಮಾಡೋದು ರೀಸನ್ ಅದ ಬಿಕಾಸ್ ಮೆನಿ ಸ್ಟೂಡೆಂಟ್ಸ್ ಹ್ಯಾವ್ ಜಾಯ್ನ್ಡ್ ಅವರ್ PGCET ಕೋರ್ಸ್ 6 months ಬಿಫೋರ್ ಓನ್ಲಿ ಆ್ಯಂಡ್ ನೌ ಆಲ್ಸೋ ದೇ ಆರ್ ಜಾಯ್ನಿಂಗ್. ಸೊ ಇದರೊಳಗೆ ನಾನು ಕ್ಲಿಯರಾಗಿ ನಿಮಗೆ ಪ್ರಿಪ್ರೇಷನ್ ಸ್ಟ್ರಾಟಜಿ ಡಿಸ್ಕಷನ್ ಮಾಡಿದ್ದೆ ಅಂದ್ರೆ ಸೊ ಯು ಕ್ಯಾನ್ ಫಾಲೋ ವಾಟ್ ಎವರ್ ಐ ಹ್ಯಾವ್ ಡಿಸ್ಕಸ್ಡ್ ಇನ್ ದಿಸ್ ವಿಡಿಯೋ ಆ್ಯಂಡ್ ಯು ಕ್ಯಾನ್ ಸ್ಟಡಿ ಅಕಾರ್ಡಿಂಗ್ಲಿ. ಆಮೇಲೆ ಇವತ್ತೇನು ನಾನು ಡಿಸ್ಕಷನ್ ಮಾಡ್ತೀನಲ್ಲ, ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪಿಂಗ್ ಯು ಇಫ್ ಯು ಆರ್ ಪ್ರಿಪೇರಿಂಗ್ ಆನ್ ಯುವರ್ ಓನ್. ನೀವು ಸೆಲ್ಫ್ ಸ್ಟಡಿ ಮಾಡ್ತಿದ್ರು ಇದೇ ಸ್ಟ್ರಾಟಜಿ ಫಾಲೋ ಮಾಡಿರಿ, ಅಥವಾ ನೀವು ನಮ್ಮದು ಕೋರ್ಸ್ ಆಲ್ರೆಡಿ ಜಾಯ್ನ್ ಆಗಿದ್ರು ಇದೇ ಸ್ಟ್ರಾಟಜಿ ಫಾಲೋ ಮಾಡಿರಿ. ಆಮೇಲೆ ಜಾಯ್ನ್ ಆಗೋರು ಇದ್ರಂದ್ರೂ ಇದೇ ಸ್ಟ್ರಾಟಜಿ ಫಾಲೋ ಮಾಡಿರಿ. ಬಿಕಾಸ್ ವಾಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಡೂ ಇಸ್ ಆಫ್ಟರ್ ದ ನೋಟಿಫಿಕೇಶನ್ ಯು ವಿಲ್ ಜಾಯ್ನ್ ಅವರ್ PGCET ಕೋರ್ಸ್. ಸೊ ಆ ಟೈಮ್ದು ಏನಂತ ಕಮ್ಮಿ ಟೈಮ್ ಇರುತ್ತೆ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಇಫ್ ಯು ಹ್ಯಾವ್ ಪ್ಲ್ಯಾನ್ಸ್ ಆಫ್ ಪ್ರಿಪೇರಿಂಗ್ ಲೈಕ್ ದಿಸ್, ದೆನ್ ಐ ಸಜೆಸ್ಟ್ ಯು ಟು ಜಾಯ್ನ್ ನೌ ಓನ್ಲಿ, or you can take care of the PGCET preparation on your own itself. So it's up to you. Okay. And in today's video ನಾನು ನಿಮಗೆ ಫರ್ದರ್ ಏನೇನು PGCET ಬಗ್ಗೆ ಲೈಕ್ PGCET 2022 ಬಗ್ಗೆ ಏನೇನು ವಿಡಿಯೋಸ್ ಮಾಡ್ತೀನಲ್ಲ ಕ್ಲಿಯರಾಗಿ ಡಿಸ್ಕಷನ್ ಮಾಡ್ತೀನಿ A to Z. ನಿಮಗೆ ಏನೇನು ಇನ್ಫಾರ್ಮೇಷನ್ ಯಾರಿಗೂ ಕೇಳೋದು ನೆಸರಿ ಇಲ್ಲ, ಎಲ್ಲೂ ಚೆಕ್ ಮಾಡೋದು ನೆಸರಿ ಇಲ್ಲ, ಕಂಪ್ಲೀಟಾಗಿ ಪ್ರಾಪರ್ ಅಪ್ಡೇಟ್ಸ್ ಮಾಡ್ತೀನಿ. ಸೊ ಅವು ಯಾವ್ದು ನಾನು ವೀಡಿಯೋಸ್ ಮಾಡ್ತೀನಿ ಅನ್ನೋದು ನಿಮಗೆ ಲಿಸ್ಟ್ ತೋರಿಸ್ತೇನೆ ನಾನು, so that you will keep following. And this information whatever I will be sharing alla, this will be same for all, like ME, MTech, MArch as well as MBA. ಸೊ ಎಲ್ಲರೂ ಇದೇನು ಜನರಲ್ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಲ್ಲ ಇದನ್ನೆಲ್ಲ ನೀವು ಫಾಲೋ ಮಾಡಬೇಕು. ಬಟ್ ಪ್ರಿಪ್ರೇಷನ್ ಬರತ್ತಲ್ಲ ಅವಾಗ ಡಿಫ್ರೆಂಟ್ ಆಕೈತಿ. ಲೈಕ್ ಇಫ್ ಯು ಆರ್ ಗೋಯಿಂಗ್ ಫಾರ್ MBA ನಿಮ್ಮದು ಆಪ್ಟಿಟ್ಯೂಡ್ ಸಬ್ಜೆಕ್ಟ್ಸ್ ಇರ್ತಾವೆ. ಬಟ್ ವೆನ್ ವಿ ಟಾಕ್ ಅಬೌಟ್ ಇಂಜಿನಿಯರಿಂಗ್, ನಮ್ಮದು ಇಂಜಿನಿಯರಿಂಗ್ ರಿಲೇಟೆಡ್ ಕೋರ್ಸ್ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್
ಆ ಟೈಪ್ ಕೋರ್ ಸಬ್ಜೆಕ್ಟ್ಸ್ನು ಇರ್ತಾವೆ. ಸೊ ದಟ್ಸ್ ವೈ ಐ ಆಮ್ ಗಿವಿಂಗ್ ದ ಕಂಪ್ಲೀಟ್ ಓವರ್ ವ್ಯೂ ಆಫ್ PGCET ಜರ್ನಿ ವಿತ್ SANPoint ಫರ್ದರ್. ಆ್ಯಂಡ್ ಐ ಆಲ್ಸೋ ಸಜೆಸ್ಟ್ ಯು ಟು ಮೇಂಟೈನ್ ಅ ಸಪ್ರೇಟ್ ಬುಕ್. ಯಾಕಂದ್ರೆ ನಾನು ಏನು ಪ್ರತಿ ವಿಡಿಯೋ ಒಳಗೆ ಡಿಸ್ಕಷನ್ ಮಾಡ್ತಿಲ್ಲ, ನೆಕ್ಸ್ಟ್ ವಿಡಿಯೋ ಏನಿರುತ್ತಲ್ಲ PGCET ಇದು, ಆಫ್ಟರ್ ದಿಸ್ ಐ ವಿಲ್ ಬಿ ಅಪ್ಲೋಡಿಂಗ್. ನೋಟಿಫಿಕೇಶನ್ ಆದ ತಕ್ಷಣ ಅಪ್ಲೋಡ್ ಮಾಡ್ತನದು, ನಾಟ್ ವೆರಿ ಸೂನ್ ಬಿಫೋರ್ ದ್ಯಾಟ್. ಸೊ ಅವತ್ತಿನ ದಿವಸ ನಾನು ಐ ವಿಲ್ ಬಿ ಡಿಸ್ಕಸಿಂಗ್ ಸಮ್ವೇರ್ ಅರೌಂಡ್ 40 ಕ್ವಶನ್ಸ್ ಆಫ್ ವಿಚ್ ಆರ್ ದೇರ್ ಇನ್ ಸ್ಟೂಡೆಂಟ್ಸ್ ಮೈಂಡ್. ಓಕೆ, ಲೈಕ್ ಭಾಳ ಕ್ವಶನ್ಸ್ ಕೇಳ್ತಾರೆ PGCET. ಮೇಡಮ್ ಎಷ್ಟು ಇಯರ್ಸ್ ವ್ಯಾಲಿಡ್ ಆಗ್ತೈತೆ ರೀ ಇದು PGCET ಇದು, ನಾ ಗೇಟ್ ಬರ್ದೇನೆ ಎಕ್ಸಾಮ್ ಬರೀಬೇಕೋ ಬೇಡೋ, PGCET ಥ್ರೂ ನನಗೆ ಸ್ಟೈಫಂಡ್ ಸಿಗ್ದೈತೋ ಇಲ್ಲೋ. ಮೆನಿ ಕ್ವಶನ್ಸ್ ಐ ಹ್ಯಾವ್ ಲಿಸ್ಟೆಡ್ ಇನ್ ಆಲ್ ದ ಎಕ್ಸ್ಪೀರಿಯನ್ಸ್ ಆಫ್ ಮೈ 4 years ಜರ್ನಿ. ಓಕೆ, ಸೊ ಅದರೊಳಗೆ ನಾನು ಏನು ಮಾಡ್ತೀನಿ, ಅರೌಂಡ್ 40-45 ಕ್ವಶನ್ಸ್ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಅದ್ರ ಸಂಬಂಧ ನೀವು ಒಂದು ಸಪ್ರೇಟ್ ಬುಕ್ ಮೇಂಟೈನ್ ಮಾಡಿದಾರೆ ಅಂದ್ರೆ ನಿಮ್ಗೆ ಏನೂ ಡೌಟ್ಸ್ ಇರೋದಿಲ್ಲ. ಯಾಕಂದ್ರೆ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಆ ಮೊಮೆಂಟ್ ಅಂಡರ್ಸ್ಟ್ಯಾಂಡ್ ಆಗೈತೆ ಅನಿಸ್ತೈತಿ, ಬಟ್ ಆಫ್ಟರ್ ಸಮ್ ಟೈಮ್ ಯು ವಿಲ್ ಫರ್ಗೆಟ್. ಸೊ ದಟ್ ಈಸ್ ದ ರೀಸನ್ ವಾಟ್ ಐ ಆಮ್ ಟೆಲಿಂಗ್ ಯು ಇಸ್, ನೀವು ಸಪ್ರೇಟ್ ಒಂದು ಬುಕ್ ಮೇಂಟೈನ್ ಮಾಡಿ. ನಿಮ್ಗೆ ಏನೇನು ಹೊಸದು ಅನಿಸ್ತೈತಿ, ನ್ಯೂ ಥಿಂಗ್ಸ್ ವಾಟ್ ಎವರ್ ಯು ವಿಲ್ ಬಿ ಲರ್ನಿಂಗ್, write everything in that book and keep following whatever the videos I upload in our channel. So your only work is to see the syllabus. ಇವತ್ತು ನಾ ಏನು ಸಿಲೆಬಸ್ ಡಿಸ್ಕಷನ್ ಮಾಡೀನಲ್ಲ, ಈ ಸಿಲೆಬಸ್ ತೊಗೊಂಡ ಪ್ರಾಪರಾಗಿ ಪ್ರಿಪ್ರೇಷನ್ ಮಾಡೋದು ಅಷ್ಟೇ ನಿಮ್ಮದು ಕೆಲಸ. ರೆಸ್ಟ್ ಆಲ್ ರೆಸ್ಪಾನ್ಸಿಬಿಲಿಟಿ ಯು ಲೀವ್ ಟು ಮೀ. ಐ ವಿಲ್ ಟೇಕ್ ಕೇರ್ ಆಫ್ ಆಲ್ ದ ಅದರ್ ಇನ್ಫಾರ್ಮೇಷನ್ಸ್ ವಿತ್ ರೆಸ್ಪೆಕ್ಟ್ ಟು PGCET. ಸೊ ಲೆಟ್ ಸ್ಟಾರ್ಟ್ ನಾವು. ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ನಾನು ಫಸ್ಟ್ ಇದನ್ನೆಲ್ಲ ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ನಾನು ನೋಟಿಫಿಕೇಶನ್ ಬಂದ ತಕ್ಷಣ ನಾನು ಮಾಡ್ತೀನಿ, ಅದ್ರೊಳಗೆ ನಾನು ಕ್ವಶನ್ಸು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದ್ನಿ. ಆಮೇಲೆ ಡೀಟೇಲ್ ಫಾರ್ಮ್ ಫಿಲ್ಲಿಂಗ್ ಪ್ರೊಸೀಜರ್. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟ್ ವಿಡಿಯೋ ಇರೈತಿ. ನೆಕ್ಸ್ಟ್ ಒನ್ನು ಅದು ಮುಗಿದ ತಕ್ಷಣ ಲೈಕ್ ಏನೋ ಎಕ್ಸಾಮ್ ಅಪ್ಡೇಟ್ಸ್ ಇರ್ತಾವಲ್ಲ, ಲೈಕ್ ವೆದರ್ ದ ಎಕ್ಸಾಮ್ ಡೇಟ್ಸ್ ಗೆಟ್ಸ್ ಪೋಸ್ಟ್ಪೋನ್ಡ್ ಆರ್ ಸಮ್ಟೈಮ್ಸ್ ವಾಟ್ ದೇ ವಿಲ್ ಡೂ ಇಸ್, ನೀವು ಏನಾದರೂ ನಿಮ್ದು ಅಪ್ಲಿಕೇಶನ್ ಒಳಗೆ ಮಿಸ್ಟೇಕ್ಸ್ ಮಾಡಿದ್ರಿ, ಲೈಕ್ ನೇಮು, ನಿಮ್ದು ಇಮೇಲ್ ID, ಕಾಸ್ಟ್ ಸರ್ಟಿಫಿಕೇಟು, ಪರ್ಸಂಟೇಜ್ ಕನ್ವರ್ಷನು. ಸೊ ಎಡಿಟ್ ಅಪ್ಲಿಕೇಶನ್ಸ್ಗೂ ಒಮ್ಮೊಮ್ಮೆ ಟೈಮ್ ಕೊಡ್ತಾರೋ, ಲಾಸ್ಟ್ ಟೈಮ್ ಕೊಟ್ಟಿದ್ರು, ಈ ಟೈಮ್ ಕೊಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಲಾಸ್ಟ್ ಟೈಮ್ ಇಟ್ ವಾಸ್ ಗಿವನ್. ಆಮೇಲೆ ಲಾಸ್ಟ್ ಟೈಮ್ ಏನು ಮಾಡಿದ್ರು ಅಂದ್ರೆ ಸೆಕೆಂಡ್ ಟೈಮು ಫಾರ್ಮ್ ಫಿಲ್ಲಿಂಗ್ ಅಪರ್ಚುನಿಟಿ ಕೊಟ್ಟಿದ್ರು, ಲೈಕ್ ಸರ್ಟನ್ ಡೇಸ್ ಕೊಟ್ಟಿದ್ರು ಫಸ್ಟ್ ಫಾರ್ಮ್ ಫಿಲ್ ಮಾಡೋಕೆ. ಮತ್ತು ಅಗೇನ್ ಆಫ್ಟರ್ 15 days ದೇ ಓಪನ್ ದ ಸ್ಲಾಟ್ ಫಾರ್ ಫ್ಯೂ ಮೋರ್ ಡೇಸ್ ಟು ಫಿಲ್ ದ ಫಾರ್ಮ್. ಆಮೇಲೆ ರಿಸಲ್ಟ್ ಅನೌನ್ಸ್ಮೆಂಟ್. ಸೊ ವಾಟ್ ಐ ವಾಂಟ್ ಟು ಸೇ ಇಸ್, ಎನಿ ಅಪ್ಡೇಟ್ ವಿತ್ ರೆಸ್ಪೆಕ್ಟ್ ಟು PGCET ಇರುತ್ತಲ್ಲ, ನಾನು ಅದು ನಿಮ್ಗೆ ರೆಗ್ಯುಲರ್ ಬೇಸಿಸ್ ಆಗಿ ಇನ್ಫಾರ್ಮ್ ಮಾಡ್ಕೋತಾ ಇರ್ತೀನಿ. ಅದು ಮುಗಿದ ತಕ್ಷಣ ಏನು ಬರೋದು, ಎಕ್ಸಾಮ್ ಡೇ ಟಿಪ್ಸ್. ಸೊ ನಿಮ್ದು ಎಕ್ಸಾಮ್ ಆಗೋದು ನಾ ಹೇಳಿದ ಪ್ರಕಾರ 1.5 to 2 months ಬಿಫೋರ್ ಆಕೈತಿ ನೋಟಿಫಿಕೇಶನ್ ಆದ ತಕ್ಷಣ. ಸೊ ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ವಾಟ್ ಆಲ್ ದ ಥಿಂಗ್ಸ್ ಯು ಹ್ಯಾವ್ ಟು ಟೇಕ್ ಕೇರ್ ಆ್ಯಂಡ್ ಹೌ ಯು ಶುಡ್ ಬಿ ಏಬಲ್ ಟು ಸಾಲ್ವ್ ದ ಆನ್ಸರ್ಸ್ ಇನ್ ದ ಎಕ್ಸಾಮ್ ಸೊ ದಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಬೆಸ್ಟ್ ರಿಸಲ್ಟ್ಸ್ ಅನ್ನೋದು ನಾನು ಟಿಪ್ಸ್ ಎಲ್ಲ ಡಿಸ್ಕಷನ್ ಮಾಡ್ತೀನಿ. ಆಮೇಲೆ ಅದು ಎಕ್ಸಾಮ್ ಮುಗಿದ ದಿವಸ ಅಥವಾ ನೆಕ್ಸ್ಟ್ ಡೇನ ನಾನು ಕ್ವಶನ್ ಪೇಪರ್ ಅನಲೈಸ್ ಮಾಡ್ತಾನೋ, ನಿಮಗೆ ಕೀ ಆನ್ಸರ್ಸೂ ಕೊಡ್ತೇವೆ ಸೊ ದಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಟೆಂಟೇಟಿವ್ ಮಾರ್ಕ್ಸ್ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ದ PGCET 2022 ಎಕ್ಸಾಮ್. ಇದು ಮುಗಿದ ತಕ್ಷಣ ನಾನು ಎಕ್ಸ್ಪೆಕ್ಟೆಡ್ ರ್ಯಾಂಕ್ ವಿತ್ ರೆಸ್ಪೆಕ್ಟ್ ಟು ಮಾರ್ಕ್ಸ್ ಆ್ಯಂಡ್ ದ ನಂಬರ್ ಆಫ್ PG ಸ್ಪೆಷಲೈಸೇಷನ್ಸ್ ಇನ್ ವೇರಿಯಸ್ ಕಾಲೇಜಸ್. ಸೊ ಇದು ಭಾಳ ಇಂಪಾರ್ಟೆಂಟು. ಓಕೆ, ಲೈಕ್ ನಿಮಗೆ ಮಾರ್ಕ್ಸ್ ಬರ್ತೈತಿ, ಇದು 5th ವಿಡಿಯೋ ನೋಡಿದ ತಕ್ಷಣ ನಿಮಗೊಂದು ಐಡಿಯಾ ಬರ್ತೈತಿ ಎಷ್ಟು ಮಾರ್ಕ್ಸ್ ಬರ್ತೈತಿ ಅಂತಂದ. ಸೊ ಆ ಮಾರ್ಕ್ಸಿಗೆ ನೀವು ಏನು ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಆಮೇಲೆ ಯಾವ್ದ್ಯಾವ್ದು ಕಾಲೇಜಸ್ ಒಳಗೆ ಯಾವ್ಯಾವ MTech ಅದಾವು ಅದನ್ನೆಲ್ಲ ನಾನು ಕ್ಲಿಯರಾಗಿ ಡಿಸ್ಕಷನ್ ಮಾಡ್ತೀನಿ. ಆಮೇಲೆ ಇವನ್ ಅದ್ರ ಜೊತೆ ನಿಮಗೆ ನಾನು ಪ್ರೀವಿಯಸ್ ಇಯರ್ ಕಟ್ ಆಫ್ ಎಷ್ಟಿತ್ತು ಲೈಕ್ ಬೇಸ್ಡ್ ಆನ್ ದ ಕೌನ್ಸಿಲಿಂಗ್ ಅದನ್ನು ಕ್ಲಿಯರಾಗಿ ಡಿಸ್ಕಷನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಒನ್, ಹೌ ಟು ಡಿಸೈಡ್ ಅಪಾನ್ ಕಾಲೇಜ್ ಆ್ಯಂಡ್ ಬ್ರಾಂಚ್ ಆಫ್ಟರ್ ಅಫಿಷಿಯಲ್ ರಿಸಲ್ಟ್ ಅನೌನ್ಸ್ಮೆಂಟ್ಸ್. ಸೊ ಈಗ ಸ್ಟೂಡೆಂಟ್ಸ್ ಎಷ್ಟೋ ಜನ ಕೇಳ್ತಿರ್ತಾರೆ, ಮ್ಯಾಮ್ ನಾ ಸ್ಟ್ರಕ್ಚರ್ಸ್ ಮಾಡಲಿ, CTM ಮಾಡಲಿ, ಹೈವೇ ಮಾಡಲಿ, ವಾಟರ್ ರಿಸೋರ್ಸ್ ಮಾಡಲಿ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಡಿಸ್ಕಷನ್ 7th ವಿಡಿಯೋ. ಅದು ಮುಗಿದ ತಕ್ಷಣ ಡಾಕ್ಯುಮೆಂಟ್ ವೆರಿಫಿಕೇಶನ್, ಕೌನ್ಸಿಲಿಂಗ್ ಆ್ಯಂಡ್ ಅಡ್ಮಿಷನ್ ಪ್ರಾಸೆಸ್. ಸೊ ಇಷ್ಟೊತ್ತರೊಳಗೆ ನಿಮ್ದು ರಿಸಲ್ಟ್ ಬಂದಿರೈತಿ. ಸೊ ಅಫಿಷಿಯಲ್ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನಿಮ್ದು ಕೌನ್ಸಿಲಿಂಗ್ ಒಳಗೆ ಏನೇನು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾರ ಅವರು, ಕೌನ್ಸಿಲಿಂಗ್ ಪ್ರಾಸೆಸ್ ಹೆಂಗಿರೈತಿ, how will be the admission process. So each and everything I will explain. So from this slide what you can understand is entire thing I will be taking care with respect to PGCET. So you need not worry and I will be uploading the videos as and when required. So ಸುಮ್ಕ ಹಂಗೆ ಅಪ್ಲೋಡ್ ಮಾಡೋದಿಲ್ಲ ನಾನು ಈ ಪೋಸ್ಟ್ PGCET. ಸೊ ರಿಸಲ್ಟ್ ಬಂದ ತಕ್ಷಣ ಏನೇನು ವಿಡಿಯೋ ಅಪ್ಲೋಡ್ ಮಾಡಬೇಕು, ರಿಸಲ್ಟ್ಗಿಂತ ಎಕ್ಸಾಮ್ಗಿಂತ ಮುಂಚೆ ಏನು ಮಾಡಬೇಕು, ಎಕ್ಸಾಮ್ ಆದ ಕೂಡಲೇ ಏನು ಮಾಡಬೇಕು, ಸೊ ಅದೊಂದು ಪ್ರಾಪರ್ ಫ್ಯಾಷನ್ ಒಳಗೆ I'll be uploading. So you keep following the channel without fail. ಆಮೇಲೆ ನಿಮ್ದು ಏನೋ ವಿಡಿಯೋಸ್ ಮಿಸ್ ಆದ್ರೂ you can just go to PGCET playlist, you will find all the videos there. So next, first thing, so ಇದರ ವಿಡಿಯೋ ಪ್ರಕಾರ ನಾ ಹೇಳಿದ್ದ we will be discussing syllabus here. So ಇಲ್ಲಿ ನೋಡ್ರಿ, there are around somewhere 16 subjects. So 16 to 17 subjects ಏನೋ ಅದಾವ ಇದ್ರೊಳಗೆ. ಡೀಟೇಲ್ ಆಗಿ ನಾವು ಅನಾಲಿಸಿಸ್ ಮಾಡಿದ್ರೆ ಇದ್ರೊಳಗೆ ನಿಮಗೆ 10 ಅಷ್ಟ ಅನಿಸ್ತಾವೆ. But if you bifurcate properly, like first only you can see elements of civil engineering and strength of materials.
ಓಕೆ, ಸೊ ಇದ್ರೊಳಗೆ ನೀವು ನೋಡಿದ್ರ ಫೋರ್ಸಸ್ ಅಂಡ್ ಇಟ್ಸ್ ಟೈಪ್ಸ್, ಕನ್ಸೆಪ್ಟ್ಸ್ ಅಂಡ್ ಇಕ್ವಿಲಿಬ್ರಿಯಂ. ಸೊ ಇಲ್ಲಿ ಮಟ್ಟ ನಿಮ್ದು ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಆಯ್ತು. ನೆಕ್ಸ್ಟ್ ಬಿಲ್ಡಿಂಗ್ ಸ್ಟೋನ್ಸ್, ಬ್ರಿಕ್, ಸಿಮೆಂಟ್ ಪ್ರಾಪರ್ಟೀಸ್, ಟಿಂಬರ್ ಅಂಡ್ ಇಟ್ಸ್ ಪ್ರಾಪರ್ಟೀಸ್. ಸೊ ಇಲ್ಲಿ ತನಕ ನಿಮ್ದು ಏನಾಯ್ತು ಬಿಲ್ಡಿಂಗ್ ಮಟೀರಿಯಲ್ಸ್ ಆಯ್ತು. ಇಲ್ಲಿ ಮುಂದಿಂದ ಏನಾಯ್ತು ನಿಮ್ದು ಇಟ್ ಈಸ್ ಸ್ಟ್ರೆಂತ್ ಆಫ್ ಮಟೀರಿಯಲ್. ಸೊ 3 ಸಬ್ಜೆಕ್ಟ್ ಕಂಬೈನ್ ಮಾಡ್ಯಾರು. ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಅದರದ ಕಂಟಿನ್ಯೂಯೇಷನ್ ಇಲ್ಲಿ ಕೊಟ್ಟವರು ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್ ಅಂತಂದು. ಸೊ ಇಟ್ ಈಸ್ ಸೇಫ್ ಬೇರಿಂಗ್ ಕೆಪಾಸಿಟಿ, ಫೌಂಡೇಶನ್ಸ್, ಟೈಪ್ಸ್ ಆಫ್ ಫೌಂಡೇಶನ್ಸ್, ಫೂಟಿಂಗ್ಸ್. ಸೊ ಇದೆಲ್ಲ ನಿಮ್ದು ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಒಳಗೆ ಕವರ್ ಆಗಿರುತ್ತೆ. ಸಿಮೆಂಟ್ ಅಂಡ್ ಇಟ್ಸ್ ಟೈಪ್ಸ್, ಮೋಟಾರ್, RCC, RMC. ಸೊ ಇದನ್ನೆಲ್ಲ ಡೀಟೇಲ್ಸ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಒಳಗೆ ಕವರ್ ಆಗಿರುತ್ತೆ ನಿಮ್ದು. ನೆಕ್ಸ್ಟ್ ಸಬ್ಜೆಕ್ಟ್ ಸರ್ವೇಯಿಂಗ್ ಬರ್ತೈತಿ. ಸೊ ಅಗೇನ್ ಆಲ್ ದ topics with respect to surveying you can expect in the exam. Like you can see chain surveying ಇರತ್ತೆ, errors in surveying ಕಲ್ತಿರ್ತೀರಿ, omitted measurements, plane table surveying ಕಲ್ತಿರ್ತೀರಿ ನೀವು. I am not sure whether you have done this in lab or not, so cancel ಮಾಡ್ಯಾರ ಈಗ. But theory you might have studied. Leveling ಐತಿ, trigonometric surveying ಐತಿ, tachyometric leveling, then contouring, curves, calculation of areas, volume. ಓಕೆ, ಲೈಕ್ ಟ್ರಾಪಿಜಾಯ್ಡಲ್ ಮೆಥಡ್, ಸಿಂಪ್ಸನ್ಸ್ ಮೆಥಡ್. ಸೊ ಅವೆಲ್ಲ ಡಿಫ್ರೆಂಟ್ ಮೆಥಡ್ಸ್ ಕಲಿತೀವಿ. ಮುಗಿದ ತಕ್ಷಣ ನೆಕ್ಸ್ಟ್ ಸಬ್ಜೆಕ್ಟ್ ಇರೋದು ಫ್ಲೂಯಿಡ್ ಮೆಕ್ಯಾನಿಕ್ಸ್. ಓಕೆ, ಸೊ ಆಲ್ ದ ಟಾಪಿಕ್ಸ್ ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲೂಯಿಡ್ಸ್ ಅಂಡ್ ಯೂನಿಟ್ಸ್, ಪ್ರೆಷರ್, ಬಯಾಂಡ್ ಫೋರ್ಸ್ ಎಲ್ಲಾನು ಡೀಟೇಲ್ ಆಗಿ ಕಲಿತೀವಿ. ಇದು ಮುಗಿದ ತಕ್ಷಣ ನೆಕ್ಸ್ಟ್ ಸ್ಟ್ರಕ್ಚರ್ಸ್. ಸೊ ಇದ್ರ ನೀವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಇದ್ರೊಳಗೆ ಅವರು ನಿಮಗ ಸ್ಟ್ರಕ್ಚರಲ್ ಅನಾಲಿಸಿಸ್ ಆಡ್ ಮಾಡ್ಯಾರು, ಸ್ಟೀಲ್ ಸ್ಟ್ರಕ್ಚರ್ಸ್ ಆಡ್ ಮಾಡ್ಯಾರು. ಈಗ ಇಲ್ಲಿಂದ ಚೆಕ್ ಮಾಡ್ರಿ ನೀವು ಸ್ಟೀಲ್ ಸ್ಟ್ರಕ್ಚರ್ಸ್. ಓಕೆ, ಸೊ ಇಲ್ಲಿಂದ ಕಂಪ್ಲೀಟ್ ಸ್ಟೀಲ್ ಸ್ಟ್ರಕ್ಚರ್ಸ್ ಐತಿ. ಇಲ್ಲೆಲ್ಲ ಸ್ಟಾರ್ಟಿಂಗ್ ಇರೋದು ನಿಮ್ದು ಸ್ಟ್ರಕ್ಚರಲ್ ಅನಾಲಿಸಿಸ್ ಐತಿ. ಆಮೇಲೆ ಇಲ್ಲಿ ಇನ್ ಬಿಟ್ವೀನ್ ಇರೋದು ನಿಮ್ದು RCC ಐತಿ. ಸೊ ಆಲ್ 3 ಸಬ್ಜೆಕ್ಟ್ಸ್ ಆರ್ ಕಂಬೈನ್ಡ್ ಅಂಡರ್ ಸ್ಟ್ರಕ್ಚರ್ಸ್. ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಯಾವ್ದೈತಿ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್, ಸಾಯಿಲ್ ಮೆಕ್ಯಾನಿಕ್ಸ್ 1 and 2. ನೆಕ್ಸ್ಟ್ ಸಬ್ಜೆಕ್ಟ್ ಬರೋದು ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಅಂಡ್ ಸ್ಯಾನಿಟರಿ ಇಂಜಿನಿಯರಿಂಗ್. ಸೊ ನಿಮ್ದು ಇಲ್ಲಿ ಮಟ್ಟ ಚೆಕ್ ಮಾಡ್ರಿ ನೀವು ಕನ್ವೇಯನ್ಸ್ ಆಫ್ ವಾಟರ್ ತನಕ ನಿಮ್ದು ವಾಟರ್ ಸಪ್ಲೈ ಇಂಜಿನಿಯರಿಂಗು. ಅದು ಮುಂದಿಂದೆಲ್ಲ ನಿಮ್ದು ವೇಸ್ಟ್ ವಾಟರ್ ಇಂಜಿನಿಯರಿಂಗು. ಸೊ ಇಟ್ ಈಸ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ 1 and 2. ನೆಕ್ಸ್ಟ್ ಸಬ್ಜೆಕ್ಟ್ ಬರೋದು ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗು. ಸೊ ಇದ್ರೊಳಗೆ ಕ್ಲಿಯರ್ ಆಗಿ ನೋಡ್ರಿ ನೀವು. ಸೊ ಟಿಲ್ ಹಿಯರ್ ಓಕೆ, ಸೊ ಟಿಲ್ ಡಿಸೈನ್ ಅಂಡ್ ಇವ್ಯಾಲ್ಯೂಯೇಷನ್. ಸೊ ಇಲ್ಲಿ ಮಟ್ಟ ನಿಮ್ದು ಹೈವೇ ಇಂಜಿನಿಯರಿಂಗ್ ಐತಿ. ಆಮೇಲೆ ನೆಕ್ಸ್ಟ್ ಬರೋದು ನಿಮ್ದು ರೈಲ್ವೆ ಇಂಜಿನಿಯರಿಂಗ್ ಐತಿ ಇಲ್ಲೆಲ್ಲಾನು. ಓಕೆ, ಸೊ ಅದು ಇಲ್ಲಿ ತನಕ. ಸೊ ನೆಕ್ಸ್ಟ್ ಬರೋದು ನಿಮ್ದು ಟನಲಿಂಗ್ ಐತಿ. ನೆಕ್ಸ್ಟ್ ಮುಗಿದ ತಕ್ಷಣ ಇದು ಟನಲಿಂಗ್ ಅನ್ನ ಟ್ರಾನ್ಸಿಷನ್ ಕರ್ವ್ ಟನಲಿಂಗ್ ಒಳಗನ ಬರತಿ. ಆಮೇಲೆ ಲಾಸ್ಟ್ ಸಬ್ಜೆಕ್ಟ್ ಇರೋದು ಇದ್ರೊಳಗ ಹಾರ್ಬರ್ ಅಂಡ್ ಡಾಕ್. ಸೊ ಇಷ್ಟೆಲ್ಲ ಸಬ್ಜೆಕ್ಟ್ಸ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಒಳಗೆ ಕವರ್ ಆಗೈತಿ. ಓಕೆ, ನೆಕ್ಸ್ಟ್ ಬರೋದು ಹೈಡ್ರಾಲಜಿ, ನೆಕ್ಸ್ಟ್ ಇರಿಗೇಷನ್. ಸೊ ಆಫ್ಟರ್ ದಿಸ್ ಲೆಟ್ಸ್ ಗೋ ಥ್ರೂ ದ PGCET 6 years ಕ್ವಶನ್ ಪೇಪರ್ ಅನಾಲಿಸಿಸ್. ಸೊ ಇದು ಬಹಳ ಇಂಪಾರ್ಟೆಂಟ್. ಯಾವುದೇ ಎಕ್ಸಾಮ್ ನೀವು ಪ್ರಿಪೇರ್ ಆಗ್ತಿದ್ರಿ ಅಂದ್ರೆ ಫಸ್ಟ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರ್ತೈತಿ. ಸೊ ಇಲ್ಲಿ ನೋಡ್ರಿ 2016 ಇಂದ 2021 ವರೆಗೂ ಯು ಆರ್ ಹ್ಯಾವಿಂಗ್ ಆಲ್ ದ ಕ್ವಶನ್ ಪೇಪರ್ ಅನಾಲಿಸಿಸ್ in detail. Okay, so if you see the last year question paper, so no questions were appeared from environmental, irrigation, hydrology and any of other structure subjects, fluid mechanics and all. So ಎಲ್ಲ questions ನಿಮ್ದು ಕಾನ್ಸಂಟ್ರೇಟ್ ಆಗಿದ್ದು ಸರ್ವೇಯಿಂಗ್, ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್, ಹೈವೇ ಇಂಜಿನಿಯರಿಂಗ್, ಬಿಲ್ಡಿಂಗ್ ಮಟೀರಿಯಲ್ಸ್ ಅಂಡ್ ಕಾಂಕ್ರೀಟ್ ಟೆಕ್ನಾಲಜಿ. ಬಟ್ ವಾಟ್ ಐ ವಾಂಟ್ ಟು ಸೇ ಯು ಇಸ್ you should not concentrate only these subjects. So ಇವೇನ್ ಕೊಟ್ಟಾರಲ್ಲ ಇಷ್ಟ ಕಾನ್ಸಂಟ್ರೇಟ್ ಕೊಟ್ರೆ ಅಂದ್ರೆ so you will be having tough time when you are writing the exam. So don't do like that. Instead of that ಯಾವ ಸಬ್ಜೆಕ್ಟ್ಸ್ ಓದ್ಬೇಕು ಅನ್ನೋದು ಹೇಳತ್ನೋ ಬಿಲ್ಡಿಂಗ್ ಮಟೀರಿಯಲ್ಸ್ ಅಂಡ್ ಕಾಂಕ್ರೀಟ್ ಟೆಕ್ನಾಲಜಿ, ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್, ಸರ್ವೇಯಿಂಗ್, ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್, ಹೈವೇ, ಇರಿಗೇಷನ್, ಹೈಡ್ರಾಲಜಿ, ದೆನ್ ಸಾಮ್. ಸೊ ಇಷ್ಟು ಸಬ್ಜೆಕ್ಟ್ಸ್ ನೀವು ಫಸ್ಟ್ ಕವರ್ ಅಪ್ ಮಾಡ್ಕೊರಿ ಪ್ರಾಪರ್ ಆಗಿ. ಅಂಡ್ ಒನ್ಸ್ ದೀಸ್ ಸಬ್ಜೆಕ್ಟ್ಸ್ ಆರ್ ಡನ್, then you study RCC, steel structures, fluid mechanics, structural analysis. So this green color ಇದ್ದಿದ್ದು ಸೆಕೆಂಡ್ ಬೆನಿಫಿಟ್ ಇದ್ದಿದ್ದು. ನೆಕ್ಸ್ಟ್ ಲಾಸ್ಟ್ ಯಾವ ಕಲಿಯರಿ ನೀವು ರೈಲ್ವೆ ಇಂಜಿನಿಯರಿಂಗು, ಟನಲ್ ಇಂಜಿನಿಯರಿಂಗು, harbors. So this is how you need to make the strategy. So what you can do is you can just write down all the things whatever I have mentioned here. So you can average it out also and you can study accordingly. So if you see whatever it is, surveying, geotech, then highway, then building materials. So in no case you should skip these subjects. These are very, very important subjects. So hope you have understood the analysis. So now let's see the PGCET question paper pattern. So this also you should know clearly. So e exam olaga 75 questions irtavu. So you can see here there will be altogether 75 questions in the exam. Are 75 questions olaga there will be 51 mark questions. Okay, so you can see here 51 mark questions and there will be 25 2 mark questions.
So usually numericals and all they will be asking in 2-mark questions. So that is the reason I am going through 2 question papers now, so that ನಿಮಗೆ ಒಂದು idea ಬರುತ್ತೆ ಯಾವ type of question you can expect. See, if you are preparing for GATE exam, if you are preparing for PGCET or IES or our PWD, SSC, JEE, RRB, so everywhere the syllabus remains the same. ಈಗ ನೀವು ಬಿಲ್ಡಿಂಗ್ ಮಟೀರಿಯಲ್ಸ್ ತಂದ್ರ ಎಲ್ಲ ಎಕ್ಸಾಮ್ ಒಳಗೆ ಸೇಮ್ ಬಿಲ್ಡಿಂಗ್ ಮಟೀರಿಯಲ್ಸ್ ಓದ್ತೀರಿ, ಬಟ್ ವಾಟ್ ಈಸ್ ದ ಡಿಫರೆನ್ಸ್? The depth of the questions, the level of the questions, the level of the numericals, so that will differ. So other sambandhana, it's better for you if you go through previous year's question papers, so that you will get the feel ki what depth you have to study ಅನ್ನೋದು. Okay, so all together that's why it is 100 marks. So na ಮೊದಲು ಹೇಳಿದ ಪ್ರಕಾರ negative marking ಇರುವುದಿಲ್ಲ and calculator is allowed, and all together the exam is for 2 hours. Remember this, 120 minutes. So on an average you will be having somewhere around 1 minute to answer one mark question. Okay, and it is objective paper and it is offline exam. So this is your question paper pattern. So now let's go through PGCET 2021 question paper in details. And also I suggested if you want to join the course, you can contact the numbers mentioned here. Fine. So ಇದು PGCET 2021 question paper. Okay. So here you will find the solution of few subjects like building materials, geotechnical engineering. We have uploaded in our PGCET playlist, as well as you can click I button here. You will get to know the solutions of some of the questions from this particular paper. So here we will try understanding the type of the question. So illa answers adu en kodudilla. If you want to know the answers of all these questions, so ನಾನು PGCET playlist ಒಳಗೆ ಇದ್ರದ್ದು ಆನ್ಸರ್ ಕೀಸ್ ಅಪ್ಲೋಡ್ ಮಾಡೀನಿ, like official answer key by KEA as well as answer key released by SANPoint. ಆಮೇಲೆ ಯಾವ್ಯಾವ ಕ್ವಶನ್ಸ್ ಒಳಗೆ ಏನೇನು ಎರರ್ ಇದ್ವು, ಆಮೇಲೆ ಹೌ ಮಚ್ ಗ್ರೇಸ್ ಮಾರ್ಕ್ ಯು ಕ್ಯಾನ್ ಎಕ್ಸ್ಪೆಕ್ಟ್, ಸೊ ಅದನ್ನೆಲ್ಲನೂ ಇದ್ರೊಳಗೆ ಡಿಸ್ಕಷನ್ ಮಾಡೀನಿ ಆ ವಿಡಿಯೋ ಒಳಗೆ. ಸೊ ಅದನ್ನು ಚೆಕ್ ಮಾಡಿರಿ ನೀವು, ಬಿಕಾಸ್ ಐ ಡೋಂಟ್ ವಾಂಟ್ ಟು ರಿಪೀಟ್ ದ ಸೇಮ್ ಥಿಂಗ್ ಅಗೇನ್ ಹಿಯರ್. ಸೊ ನಾನು ನಿಮಗೆ ಮೊದಲೇ ಹೇಳಿದ ಪ್ರಕಾರ ನಂದು ಇಂಟೆನ್ಷನ್ ಏನಂದ್ರೆ, I just want you to make understand the kind of the questions which you can expect in the exam. So ಇಲ್ಲಿ ನೋಡ್ರಿ, ನೆಗೆಟಿವ್ ಸ್ಕಿನ್ ಫ್ರಿಕ್ಷನ್ ಮೇಲೆ ಕ್ವಶನ್ ಕೇಳಿದ್ರು. ಆಮೇಲೆ ಅಗೇನ್ ಇದು ಜಿಯೋಟೆಕ್ ಮೇಲೆ ಐತಿ. ಸೊ ಇದು ಜಿಯೋಟೆಕ್ ಮೇಲೆ ಐತಿ ಕಂಪ್ರೆಷನ್. ಸೊ ಇದು ರಿಟೈನಿಂಗ್ ವಾಲ್ ಜಿಯೋಟೆಕ್ ಮೇಲೆ ಐತಿ. ಸೊ ಇದು ಹೈವೇ ಮೇಲೆ ಐತಿ, ರೋಡ್ ರಫ್ನೆಸ್ಸು ಇದು ಹೈವೇ ಮ್ಯಾಗ ಐತಿ, ಟೆರೆನ್ ಹೆಂಗೆ ಕ್ಲಾಸಿಫೈ ಮಾಡಿವಂತ. ಸೊ ಇವೆಲ್ಲ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ ಒಳಗೆ. ಸೊ ಯು ಟ್ರೈ ರಿಮೆಂಬರಿಂಗ್ ದೆಮ್. ಆಮೇಲೆ ನೆಕ್ಸ್ಟ್ ಕ್ವಶನ್ನು ಅಗೇನ್ ಇಟ್ ಈಸ್ ಆನ್ ಹೈವೇ. ಸೊ ಅಗೇನ್ ನೆಕ್ಸ್ಟ್ ಸೂಪರ್ ಎಲಿವೇಶನ್ ಮೇಲೆ ಐತಿ ಹೈವೇ. ಸೊ ನೆಕ್ಸ್ಟ್ ಪೇವ್ಮೆಂಟ್ ಮಟೀರಿಯಲ್ಸ್ ಅಗೇನ್ ಹೈವೇ ಮೇಲೆ ಐತಿ. ಸೊ ಇದು ರೈಲ್ವೆ ಮೇಲೆ ಐತಿ ನೋಡ್ರಿ. ಆಮೇಲೆ ಇದು ರೈಲ್ವೆ ಮೇಲೆ ಐತಿ. ದೆನ್ ದಿಸ್ ಈಸ್ ಫ್ರಮ್ ಟನಲ್, ದಿಸ್ ಈಸ್ ಫ್ರಮ್ ಟನಲ್, ಆ್ಯಂಡ್ ದಿಸ್ ಯು ಕ್ಯಾನ್ ಟೇಕ್ ಫ್ರಮ್ ಹೈಡ್ರಾಲಜಿ ಆರ್ ಇರಿಗೇಷನ್. ಓಕೆ, ಸೊ ಪಾಸ್ ಮಾಡಿ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದ ನೋಟ್ ಕ್ವಶನ್ ಪೇಪರ್. ಐ ಜಸ್ಟ್ ಡೋಂಟ್ ವಾಂಟ್ ಟು ಸ್ಪೆಂಡ್ ಟೈಮ್ ಹಿಯರ್. ಇಲ್ಲಿನೂ ಅಗೇನ್ ರೈಲ್ವೆ ಮೇಲೆ ಐತಿ. ಸೊ ಇದು ರೈಲ್ವೆ ಮೇಲೆ ಐತಿ. ದಿಸ್ ಈಸ್ ಆಲ್ಸೋ ಫ್ರಮ್ ರೈಲ್ವೆ, ಆ್ಯಂಡ್ this is from concrete, that is from aggregates, and again this is from farm work, that is construction, building construction mel kelaru. So idu concrete mel kelaru. So you can expect very good questions or good number of questions from concrete technology. So idu box compounds building materials mel question aiti. So idu cement, that is again building materials. So again building materials. So idu building construction, roof mel aiti. So again roof mel aiti. This is from staircase. So again this is from construction. So this is from staircase. This is from truss. This is from surveying. So again surveying. So mat surveying. Again from surveying. So again from surveying. So what you can understand here, are individual subjects the questions or in a single stretch rather than mixing too much. So again surveying aiti, idu surveying aiti, idu surveying aiti. Next, this is also from surveying. So this is from geotech, idu geotech. Then this is also from geotech. This is from geotech again geotech. So geotech. ಬಹಳ ಕ್ವಶನ್ಸ್ ಕೇಳಿದ್ರು ಅವ್ರು ಜಿಯೋಟೆಕ್ ಮೇಲೆ. ಸೊ ತಿಳಿತಲ್ಲ, 1 mark ಕ್ವಶನ್ ಯಾವ ಟೈಪ್ ಕೇಳ್ತಾರೆ ಎಕ್ಸಾಮ್ ಒಳಗತ್ತಂತ. ನೆಕ್ಸ್ಟ್ ಪಾರ್ಟ್ 2 ಅನ್ನೋದಿರುತ್ತೆ 2 mark ಕ್ವಶನ್. ಸಿ ವೆನ್ ಯು ಸಿ ದ ಕ್ವಶನ್ ಪೇಪರ್ ಯು ಕ್ಯಾನ್ ಅಟೆಂಪ್ಟ್ part 2 or part 1. there is no such compulsion, but ಅದನ್ನೇ ಹೇಳ್ತಲ್ಲ how to attempt the questions and all I'll be discussing in the video before the exam ಆ ಟೈಮ್ದಾಗ. ಸೊ ಇದು ನೋಡ್ರಿ, ಟ್ರಾಫಿಕ್ ಫ್ಲೋ ಥಿಯರಿ ಮೇಲೆ ಕ್ವಶನ್ ಐತಿ.
and again from highway. So highway, so I told you like most of the numericals will be there in 2 mark questions. So idu traffic flow theory highway melana aite. Then this is also from highway. This is from trains or railways, you can say. This is from highway, again highway. This is from surveying, then surveying, again surveying. So this was also from surveying. So this is also from surveying. Okay, surveying again surveying. So you can just go through the questions now. Okay, so just try understanding. So you can expect these kind of questions. Okay, total 75 questions irthav nimage exam olaga. Fine. So now let's understand few questions of PGCET 2020 also. ಯಾಕಂದ್ರೆ ಇದು ಲಾಸ್ಟ್ ಇಯರ್ ಮಾಡಿದ್ನಿ ನಾನು for previous PGCET. So if I discuss these with you again, it will be useful for you only ಅಂತಂದ. So ಇಲ್ಲಿ ನಾ questions at ಏನು discussion ಮಾಡಕತ್ತಿಲ್ಲ. So just go through. These are the kind of the surveying questions which appeared in PGCET 2020. So all the questions of PGCET 2020 I will be discussing. ಆಮೇಲೆ ಇಲ್ಲಿ ನಾನು ಪ್ರಾಪರ್ ಆಗಿ ಕ್ಲಾಸಿಫೈ ಮಾಡೀನಿ. ಬಟ್ ಪ್ರೀವಿಯಸ್ ನಾ ಯಾಕೆ ಕ್ಲಾಸಿಫೈ ಮಾಡಿರ್ಲಿಲ್ಲ ಅಂದ್ರೆ ಅಲ್ಲೇ ಸಬ್ಜೆಕ್ಟ್ಸ್ ಅಗದಿ ಕಮ್ಮಿ ಇದ್ವು. ಲೈಕ್ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗು, ಸರ್ವೇಯಿಂಗು, ಬಿಲ್ಡಿಂಗ್ ಮಟೀರಿಯಲ್ಸು ಇಷ್ಟೇ ಕೇಳಿದ್ರು ಅವ್ರು, ಹೈವೇ ಇಂಜಿನಿಯರಿಂಗ್ ಅದು. ಸೊ ಅದಕ್ಕಲ್ಲಿ ಕ್ಲಾಸಿಫೈ ಮಾಡಿಲ್ಲ. ಬಟ್ ಈ ಪೇಪರ್ ಒಳಗೆ ಏನ್ ಮಾಡಿದ್ರು ಅವರು, ದೇ ಹ್ಯಾಡ್ ಕ್ಲಾಸಿಫೈಡ್ ದ ಕ್ವಶನ್ಸ್ ಸಬ್ಜೆಕ್ಟ್ ವೈಸ್ ಪ್ರಾಪರ್ಲಿ, ಯೂನಿಫಾರ್ಮ್ಲಿ. ಸೊ ನೋಡ್ರಿ, ಜಸ್ಟ್ pause the slides and you just go through the questions. That's it. So I won't be spending much time on this. So this is building materials and concrete technology. So check ಮಾಡ್ರಿ, theory plus numericals ಎರಡು ಯಾವ ಟೈಪ್ ಬಂದಾವಂತ. Next SOM, next structural analysis, next irrigation, ನೋಡ್ರಿ ಎಷ್ಟು questions ಬಂದವು. Next hydrology, next highway engineering, geotechnical engineering, railway engineering, environmental engineering, and at the last fluid mechanics. Okay, so these were all the questions appeared in PGCET 2020. So hope you have understood whatever I have shared in today's video. So I want to end this session with a very beautiful motivational quote. The secret of your future is hidden in your daily routine. So this is very important. The secret of your future is hidden in your daily routine. ಸೊ ಅಂದ್ರೆ ಏನು, ಹನಿ ಹನಿ ಸೇರಿ ಸಾಗರ್ ಆಕೈತಿ ಅಂತ ಹೇಳ್ತೀವಿ ನಾವು. ಸೊ ನೀವು ಇವತ್ತೇನು ವರ್ಕ್ ಮಾಡ್ತೀರಿ, ನಾಳೆ ಅದ್ರ ಮೇಲೆ ಇಂಪ್ಯಾಕ್ಟ್ ಆಕೈತಿ. ಇವತ್ತು ಟೈಮ್ ಪಾಸ್ ಮಾಡಿ ಲೇಸಿನೆಸ್ ತೋರಿಸಿದ್ರಂದ್ರೆ ನಾಳೆ ಸಿಮಿಲರ್ ಆಗಿ ಹಾಗೆ ಇರ್ತೀರಿ ನೀವು. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್, ಇಫ್ ಯು ಯುಟಿಲೈಸ್ ಯುವರ್ ಟೈಮ್ ಎಫೆಕ್ಟಿವ್ಲಿ ಟುಡೇ, ಸೊ ನಾಳೆನೂ ನಿಮಗೆ ಖಾಲಿ ಕೊಡೋಕೆ ಮನಸ್ಸು ಬರೋದಿಲ್ಲ, ನಾಡ್ದು ಹಂಗೆ. ಸೊ ಯು ವಿಲ್ ಹ್ಯಾವ್ ಆಲ್ ಟುಗೆದರ್ ಅ ಡಿಫ್ರೆಂಟ್ ಫ್ಯೂಚರ್. ಸೊ ದ್ಯಾಟ್ ಡಿಪೆಂಡ್ಸ್ ಆನ್ ಹೌ ಯು ವರ್ಕ್ ಟುಡೇ. Saying this, all the very best for your PGCET preparation journey.